ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪವರ್ ಟಿವಿಗೆ ಶ್ರೀದೇವಿ ಭೈರಪ್ಪ ಎಕ್ಸ್ಕ್ಲೂಸಿವ್ ಸಂದೇಶವನ್ನ ನೀಡಿದ್ದಾರೆ. ಸದ್ಯಕ್ಕೆ ಈ ಕುರಿತು ಏನನ್ನೂ ಮಾತನಾಡೋದಿಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಶ್ರೀದೇವಿ ಪ್ರತಿಕ್ರಿಯಿಸಿದ್ದಾರೆ. ಡಿವೋರ್ಸ್ ಕೇಸ್ ಬಗ್ಗೆ ಮಾತನಾಡೋದಕ್ಕೆ ನಾನು ಇಚ್ಛಿಸೋದಿಲ್ಲ. ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಸಂದೇಶವನ್ನ ನೀಡಿದ್ದಾರೆ ಶ್ರೀದೇವಿ ಭೈರಪ್ಪ. ಅವರಿಗೂ ಅವರದೇ ಆದಂತಹ ಸ್ಪೇಸ್ ಬೇಕಾಗುತ್ತೆ. ಏನಾಗಿದೆ ಎತ್ತಾಗಿದೆ, ಇಬ್ಬರ ನಡುವೆ ಏನ್ ನಡೆದಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅದು ಕಂಪ್ಲೀಟ್ ಅವರ ಪರ್ಸನಲ್ ವಿಚಾರ ಆಗುತ್ತೆ. ಆದರೆ ಸಾರ್ವಜನಿಕ ಬದುಕಿನಲ್ಲಿ ಇರೋದ್ರಿಂದ ಸಹಜವಾಗಿ ಅವರ ಅಭಿಮಾನಿಗಳಿಗೂ ಕೂಡ ಒಂದೊಂದು ಸಾಕಷ್ಟು ಶಾಕಿಂಗ್ ಸುದ್ದಿ ಇದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ವಾಟ್ಸ್ಆಪ್ ಚಾಟ್ ನಲ್ಲಿ ಕಳಿಸಿರುವಂತಹ ಸಂದೇಶ. ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್, ಬಟ್ ಥ್ಯಾಂಕ್ ಯು ಫಾರ್ ವಿಶಿಂಗ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕಳಿಸಿದ್ದಾರೆ ಶ್ರೀದೇವಿ ಭೈರಪ್ಪ. ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನೇರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ಎಸ್, ಶ್ರೀದೇವಿ ಅವರ ಒಂದು ಸಂದೇಶವನ್ನ, ಮೆಸೇಜ್ ಅನ್ನ ಕೂಡ ನಾವು ನೋಡ್ತಾ ಇದ್ವಿ. ಸದ್ಯಕ್ಕೆ ನಾನು ಈ ವಿಚಾರದ ಬಗ್ಗೆ ಏನನ್ನು ಮಾತನಾಡೋದಕ್ಕೆ ಇಚ್ಛೋದಿಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಇದು ಏನಾಗ್ತಾ ಇದೆ ಇಬ್ಬರ ನಡುವೆ, ಇವೊಂದು ಅದವರ ಪರ್ಸನಲ್ ವಿಚಾರ ಆದ್ರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಇರೋದ್ರಿಂದ ಅಂಡ್ ದೊಡ್ಡ ಮನೆ ಕುಟುಂಬ ಆಗಿರೋದ್ರಿಂದ ಅಭಿಮಾನಿಗಳಲ್ಲೂ ಕೂಡ ನೂರಾರು ಪ್ರಶ್ನೆಗಳಿದ್ದಾವೆ. ಎಕ್ಸಾಕ್ಟ್ಲಿ ಸಿಂಧೂರ, ಅಂದ್ರೆ ಒಂದು 3 ರಿಂದ 4 ತಿಂಗಳ ಹಿಂದೆಯಿಂದಲೂ ಸಹ ಯುವರಾಜ್ ಕುಮಾರ್ ಮತ್ತೆ ಶ್ರೀದೇವಿ ನಡುವೆ ಏನೋ ಎಲ್ಲವೂ ಸರಿ ಇಲ್ಲ ಅಂತಕ್ಕಂತ ಮಾಹಿತಿಗಳು ಹೊರಗಡೆ ಗಾಸಿಪ್ಗಳಾಗಿ ಹರಿದಾಡ್ತಿತ್ತು. ಯಾವಾಗ ಗಾಸಿಪ್ಗಳು ತಾರಕಕ್ಕೇರಿತೋ ಅವಾಗ ಯಾವುದೇ ಮಾಧ್ಯಮ ಸುದ್ದಿ ಮಾಡಿರ್ಲಿಲ್ಲ. ನನಗೆ ವೈಯಕ್ತಿಕವಾಗಿ ಶ್ರೀದೇವಿ ಭೈರಪ್ಪನೂ ಸ್ನೇಹಿತರಾಗಿದ್ರು, ಈ ಕಡೆ ಯುವರಾಜ್ ಕುಮಾರ್ ಅವರು ಆತ್ಮೀಯರಾಗಿದ್ರು. ಆ ನಿಟ್ಟಿನಲ್ಲಿ ನಾನು ಶ್ರೀದೇವಿ ಭೈರಪ್ಪ ಅವರಿಗೆ ಒಂದು ಮೆಸೇಜ್ ಹಾಕ್ತೆ. ಇಲ್ಲಿ ಸಾಕಷ್ಟು ರೂಮರ್ಸ್ ಅದ್ದಾಡ್ತಿದೆ ನಿಮ್ಮ ಮತ್ತೆ ಯುವರಾಜ್ ಕುಮಾರ್ ಅವರ ಒಂದು ರಿಲೇಶನ್ಶಿಪ್ ಬಗ್ಗೆ. ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ, ಏನ್ ನಡೀತಿದೆ ಸಿಸ್ಟರ್ ಅಂತಕ್ಕಂತ ಮೆಸೇಜ್ ಅನ್ನ ಹಾಕಿದಾಗ ಅದಕ್ಕೆ ಅವರು ಪ್ರತಿಕ್ರಿಯಿಸಿದ್ದು ಈ ತರ, ಅಂದ್ರೆ ಇದ್ರ ಬಗ್ಗೆ ನಾವು ಮಾತನಾಡೋದು ಸರಿಯಲ್ಲ, ಈಗ ನಾನೇನು ರಿಯಾಕ್ಟ್ ಮಾಡಲ್ಲ. ಸೊ ಆದ್ರೆ ನನ್ಗೆ ಒಳಿತು ಬಯಸ್ತಾ ಇರ್ತಕ್ಕಂಥ ಪವರ್ ಟಿವಿಗೆ ನಿಮ್ಗೆ ಧನ್ಯವಾದಗಳು. ಆದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂತ ಒಂದು ಮಾತನ್ನ ಅಲ್ಲಿ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದಾರೆ ಅಂದ್ರೆ ಅವ್ರಿಗೂ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇದೆ. ಆ ಅಸಮಾಧಾನ ಯಾಕೆ, ಏನು ಎತ್ತ ಅನ್ನೋದನ್ನ ಬಹುಶಃ ಅವರೇ ಸ್ಪಷ್ಟಪಡಿಸ್ಬೇಕಾಗುತ್ತೆ. ಗೊತ್ತಿಲ್ಲ, ಇನ್ನೇನು ನಾಳೆ ಅಥವಾ ನಾಡಿದ್ರಲ್ಲಿ ಈಗ ದೊಡ್ಡ ಮನೆಯಲ್ಲಿ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ. ಬಹುಶಃ ರಾಘಣ್ಣ ಅವರು, ಮಂಗಳಾ ರಾಘವೇಂದ್ರ ರಾಜ್ಕುಮಾರ್ ಅವರು, ಯುವರಾಜ್ ಕುಮಾರ್ ಅವರು ಇವರೆಲ್ಲರೂ ಸೇರಿ ಒಂದು ಸುದ್ದಿಗೋಷ್ಠಿ ಮೂಲಕ ಒಂದು ಸ್ಪಷ್ಟನೆ ನೀಡೋದಕ್ಕೆ ಮುಂದಾಗುವಂತ ಚಾನ್ಸಸ್ ಜಾಸ್ತಿ ಇದೆ. ಬಹುಶಃ ಅವರು ಒಂದು ಸುದ್ದಿಗೋಷ್ಠಿ ಮಾಡಿ ಇಬ್ಬರ ಮಧ್ಯೆ ಏನಾಗಿದೆ ಅನ್ನೋದನ್ನ ಅವರು ಬಹಿರಂಗ ಪಡಿಸೋವರೆಗೂ ನಮಗೂ ಒಂದು ಸ್ಪಷ್ಟತೆ ಸಿಗಲ್ಲ ಅಂತ ಅನ್ಬೋದು. ಆದ್ರೆ ಈಗ ಇವರು ಡಿವೋರ್ಸ್ ಅಪ್ಲೈ ಮಾಡಿರೋದನ್ನ ನೋಡಿದ್ರೆ ಇವರಿಬ್ಬರ ಮಧ್ಯೆ ಎಲ್ಲವೂ ಸರಿ ಇಲ್ಲ. ಸೊ ಹಾಗಾಗಿ ಇವರ ಸಹಬಾಳ್ವೆಯನ್ನ ಇಲ್ಲಿಗೆ ಅಂತ್ಯಗೊಳಿಸೋದಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಸ್ಪಷ್ಟವಾಗಿ. ಲಕ್ಷ್ಮೀನಾರಾಯಣ್, ಹಾಗೆ ಇರಿ, ಸಂಪರ್ಕದಲ್ಲೇ ಇರಿ. ಮತ್ತೊಮ್ಮೆ ನಾನು ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಇನ್ನು ಸಾಕಷ್ಟು ವಿಚಾರ ನಿಮ್ ಜೊತೆಗೆ ಮಾತನಾಡೋದಿದೆ.